ಸೂರ್ಯನ ಹಿಡಿದಾದ್ಮೇಲೆ ನಾವು ಚಿಮ್ನಿ ಹಿಲ್ಸ್ ಮೇಲೆ ಬಂದಿದ್ದೀವಿ. ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಆಲ್ರೆಡಿ ನಿಮಗೆ ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ. ಜಾಸ್ತಿ ಮಾತಾಡದೆ ಬನ್ನಿ ವಿಡಿಯೋಗೆ ಹೋಗೋಣ. ಚಿಮ್ನಿ ಹಿಲ್ಸ್ ಬಂದು 8ನೇ ಮೈಲಿಯಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ತೋಟದ ಗುಡ್ದಳ್ಳಿಗೆ ಸೇರಿದೆ. ಹೆಸರಘಟ್ಟ ನೋಡ ಬಯಸುವವರಿಗೆ ಇದು ಕೂಡ ಒಂದು ಬಕೆಟ್ ಲಿಸ್ಟ್. ಈ ತಿರುವಿನಿಂದ ಬಲಕ್ಕೆ ಹೋದರೆ ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ ಹಾಗೂ ಹೆಸರಘಟ್ಟಗೆ ತಲುಪುವಿರಿ. ನಾವು ಇಲ್ಲಿಂದ ಎಡಕ್ಕೆ ಹೋಗಬೇಕು. ಲೆಫ್ಟ್ ತಿರುಗಿ 100 ಮೀಟರ್ಸ್ ಮುಂದೆ ಬಂದ್ರೆ ಎಡಗಡೆಗೆ ಈ ಜಾಗ ಇದೆ. ಒಳಗೆ ಬನ್ನಿ. ಎಸ್, ಯು ಹ್ಯಾವ್ ಅರೈವ್ಡ್. ಈ ಬೆಟ್ಟ ತರದ ಹೈಯೆಸ್ಟ್ ಪ್ಲೇಸ್ ಹೋದ್ರೆ ಏನೋ ಗೊತ್ತಿಲ್ದಿರೋ ತರ ಒಂದು ಅಡ್ವೆಂಚರಸ್ ಫೀಲ್ ಬರುತ್ತೆ. ಅದು ಇವತ್ತಿಂದ ಬಂದಿದ್ದಲ್ಲ ಸ್ವಾಮಿ, ಅದು ಯಾವತ್ತಿಂದನೂ ಬಂದಿದ್ದು. ನಮ್ಮ ಪೂರ್ವಜರು ಆದಿಮಾನವರಾಗಿದ್ದಾಗಿಂದ ನಮ್ಮ ಜೀನ್ಸ್ ಬಂದ್ಬಿಟ್ಟಿದೆ. ಇವತ್ತು ನಾವು ಆ ಜಾಗಗಳಿಗೆಲ್ಲ ಹೋದಾಗ ಬೆಟ್ಟ ಆಗ್ಬೋದು, ಆ ಹೈಯೆಸ್ಟ್ ಪೀಕ್ಸ್ ಆಗ್ಬೋದು, ನದಿಯ ಕಿನಾರೆಗಳಾಗ್ಬೋದು, ಬೀಚಸ್ಗೆ ಹೋಗ್ಬೋದು, ಅಲ್ಲಿ ಹೋದಾಗೆಲ್ಲ ನಮ್ಗೆ ಏನೋ ಒಂಥರ ಅಡ್ವೆಂಚರಸ್ ಫೀಲ್ ಬರುತ್ತೆ. ಅದು ಏಕೆ ಅಂದ್ರೆ ಅದು ನಮ್ಮ ಜೀನ್ಸ್ ಅಲ್ಲಿ ಹಾಗೇ ಉಳಿದುಬಿಟ್ಟಿದೆ, ಅಚ್ಚು ಗುದ್ದುಬಿಟ್ಟಿದೆ. ಅದು ಇವತ್ತು ನಾವು ಅಲ್ಲೆಲ್ಲಿಗೆ ಹೋದ್ರೂ ಕೂಡ ಆ ಜೀನ್ಸ್ ಏನ್ ಮಾಡುತ್ತೆ, ನಮ್ಗೆ ಅಲ್ಲಿ ಹೋದಾಗೆಲ್ಲ ಅಡ್ವೆಂಚರಸ್ ಅನ್ನೋ ಒಂದು ಬಟನ್ನ ಹಾಗೆ ಆನ್ ಮಾಡ್ಬಿಡುತ್ತೆ. ಬನ್ನಿ, ಈಗ ಅದೇ ತರ ನನಗೆ ಚಿಕ್ಕ ವಯಸ್ಸಲ್ಲಿ ಆದ ಒಂದು ಘಟನೆಯನ್ನು ಹೇಳ್ತೀನಿ. ಆ ಜಾಗಕ್ಕೂ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಗ್ಲೇ ನಾನು ನಿಮ್ಗೆ ಹೇಳ್ದ ಹಾಗೆ ನಾನು ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ಕೆತ್ಕೋದು, ಹುಡ್ಕೋದು, ಎಲ್ಲ ಜಾಗಗಳಿಗೆ ಹೋಗೋದು, ಎಕ್ಸ್ಪ್ಲೋರ್ ಮಾಡೋದು ನಂಗೆ ತುಂಬ ತುಂಬಿತ್ತು. ಆಗಿದ್ದ ಸಮಯದಲ್ಲಿ ಒಂದು ಘಟನೆ ನಡೀತು. ಆ ಘಟನೆ ಏನು ಅಂದರೆ, ಇಲ್ಲಿ ಒಂದು ಕಡಲೆಕಾಯಿ ಪರಿಸೆ ನಡೀತು. ಆಗ ನನಗೆ ಗೊತ್ತಾಯಿತು, ನಮ್ಮ ಚಿಮ್ನಿ ಹಿಲ್ಸ್ನಲ್ಲಿ ಕೂಡ ಇಂಥ ಅದ್ಭುತವಾದ ಹೈಕಿಂಗ್ ಪ್ಲೇಸ್ ಇದೆ. ಅದೇ ನನ್ನ ಹಿಂದೆ ಇರೋ ಈ ಚಿಮ್ನಿ ಹಿಲ್ಸ್. ನನಗೆ ಹಾಗೆ ಸೋಷಿಯಲ್ನಲ್ಲಿ ಓದಬೇಕಾದ್ರೆ ಸೋಷಿಯಲ್ ಕೂಡ ಇದು ಚಾಪ್ಟರ್ ಬಂದಿತ್ತು. ಅದೇನು ಹೇಳುತ್ತೆ ಅಂದರೆ, ನಮ್ಮ ಬೆಂಗಳೂರು ಬಂದು ಇಡೀ ಸೌತ್ ಇಂಡಿಯಾಗೇನೆ ಹೈಯೆಸ್ಟ್ ಅಲ್ಲಿರೋ ಪ್ಲೇಸು. ಆ ಹೈಯೆಸ್ಟ್ ಅಲ್ಲಿರೋ ಪ್ಲೇಸ್ಗೆ ಈ ಚಿಮ್ನಿ ಹಿಲ್ಸ್ ಬಂದು ಇನ್ನೂ ಹೈಯೆಸ್ಟ್ ಅಲ್ಲಿದೆ. ಆ ಅಂಥ ಪ್ಲೇಸಲ್ಲಿ ಈಗ ಏರ್ಫೋರ್ಸ್ ಇದೆ. ಆದರೆ ಇಲ್ಲಿ ನಂದಿ ದೇವಸ್ಥಾನ ಇದೆ. ಆ ನಂದಿ ದೇವಸ್ಥಾನಕ್ಕೋಸ್ಕರ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ. ರೀಸೆಂಟಾಗಿ ಬಂದಿಲ್ಲ, ಇವತ್ತೇ ಇಲ್ಲಿಗೆ ಬರ್ತಾ ಇರೋದು. ಇವತ್ತು ನಾನು ನಿಮ್ಮನ್ನು ಜೊತೆ ಕರ್ಕೊಂಡು ಬರ್ತಾ ಇದ್ದೀನಿ. ಬನ್ನಿ ಈ ಜಾಗ ನೋಡೋಣ. ಇದೇ ಆ ನಂದಿ ದೇವಸ್ಥಾನ. ಸೂರ್ಯನ ಹಿಡಿದಾದ್ಮೇಲೆ ನಾವು ಚಿಮ್ನಿ ಹಿಲ್ಸ್ ಮೇಲೆ ಬಂದಿದ್ದೀವಿ. ನಾನಾಗಲೇ ಹೇಳಿದ ಹಾಗೆ ಬೆಂಗಳೂರೇ ಸೌತ್ ಇಂಡಿಯಾಗೆ ಹೈಯೆಸ್ಟ್ ಪ್ಲೇಸ್. ಅದರಲ್ಲೂ ಚಿಮ್ನಿ ಹಿಲ್ಸ್ ಬಂದು ಇಡೀ ಬೆಂಗಳೂರಿಗೆ ಹೈಯೆಸ್ಟ್ ಅಂದರೆ ಹೈಯೆಸ್ಟಲ್ಲಿರೋ ಪ್ಲೇಸು. ಇಲ್ಲಿಂದ ಇಡೀ ಬೆಂಗಳೂರೇ ಕಾಣಿಸುತ್ತೆ ನೋಡಿ. ದೂರವರೆಗೂ ಯಾವುದು ಬೆಟ್ಟ ಇಲ್ಲ. ಇದೇ ಹೈಯೆಸ್ಟ್ ಪ್ಲೇಸಲ್ಲಿರೋದು. ಹಾಗೆ ನೀವು ನೋಡ್ಬೋದು, ಎಲ್ಲೆಲ್ಲಿವರೆಗೂ ಕಣ್ಣಾಯಿಸ್ತೀವೋ ಅಲ್ಲಿವರೆಗೂ ಬೆಂಗಳೂರು ಹರಡಿದೆ. ನಾನಾಗಲೇ ಹೇಳ್ದಾಗೆ ಇಲ್ಲಿ 2 ಪಾರ್ಟ್ ಇದೆ. ಒಂದು ನಂದಿ ದೇವಸ್ಥಾನ ಈ ಕಡೆ ಸೈಡಲ್ಲಿದೆ, ಆ ಕಡೆ ಸೈಡಲ್ಲಿ ಏರ್ಫೋರ್ಸ್ ಇದೆ. ನೋಡಿ ಅಲ್ಲಿ ಏನು ಬರೆದಿದ್ದಾರೆ ಅಂತ. ಈ ರೀತಿ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.